ಇನ್ನು ರೈತರ ಹೋರಾಟದ ಬಗ್ಗೆ ಪ್ರಧಾನಿ ಮೋದಿಗೆ ಪತ್ರ ಬರೆಯುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ವಿ ಸೋಮಣ್ಣ ಕಿಡಿಕಾರಿದ್ದಾರೆ. ಹಾರಿಕೆ ಉತ್ತರ ಬಿಡಿ, ಜಾಣ ಕುರುಡುತನ ಪ್ರದರ್ಶನ ಬೇಡ. ಕಬ್ಬು ಬೆಳೆಗಾರರು 8 ದಿನದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಹೋರಾಟ ಮಾಡುವ ಸ್ಥಳಕ್ಕೆ ನೀವು ಭೇಟಿ ಕೊಡಬೇಕಾಗಿತ್ತು. ಇದು ಸಿಎಂ ಸಿದ್ದರಾಮಯ್ಯ ಅವರ ಉದ್ದಟತನದ ಪರಮಾವಧಿ. ಮಾತೆತ್ತಿದ್ರೆ ಮೋದಿ ಕಡೆ ಬೆರಳು ಮಾಡಿ ತೋರಿಸ್ತೀರಾ? ಪ್ರಧಾನಿ ಮೋದಿಗೆ ಕರ್ನಾಟಕ ಒಂದೇ ಅಲ್ಲ, ಸಿಎಂ ಸಿದ್ದರಾಮಯ್ಯ ಅವರೇ ಅಂತ ಸೋಮಣ್ಣ ವಾಗ್ದಾಳಿ ನಡೆಸಿದ್ದಾರೆ. ಒಂದು ಸಿದ್ದರಾಮಯ್ಯನವರು ಆರ್ಕೆ ಉತ್ತರ ಕೊಡೋದು ಬಿಟ್ಟು ಜಾಣಕೂಡನ್ನು ಪ್ರದರ್ಶನ ಮಾಡೋದು ಬೇಡ. ಭಾರತ ಸರ್ಕಾರದ ಜೊತೆಯಲ್ಲಿ ಮಾತಾಡಬೇಕಾದವ್ರು ನೀವು. ಕಬ್ಬು ಬೆಳೆಗಾರರ ಏನು ಅವರ ಒಂದು ಇವತ್ತು 7-8 ದಿನಗಳಿಂದ 9 ದಿನ ಆಯಿತು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಬೇಕಾಗಿತ್ತು ನೀವು. ಹೋಗಿ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ವಾಸ್ತವಾಂಶನ ತಿಳಿಸಿ, ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಏನಿದೆ ಅದನ್ನು ಕೂಡ ಅರ್ಥ ಮಾಡಿಕೊಂಡು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಂದು ಅಂತ ನಿಮ್ಮ ತಲೆಗೆ ಬರದೇ ಹೋದರೆ ಸಿದ್ದರಾಮಯ್ಯನವರೇ ನೀವು 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದು ವೇಸ್ಟು ಅಂತ ನನ್ನ ಭಾವನೆ. ಮೊದಲು ನೀವು ಗೂಬೆ ಕೂರಿಸೋದನ್ನು ಬಿಟ್ಟು ನಿಮ್ಮ ಕರ್ತವ್ಯ ನೀವು ಮಾಡಿ. ಅದು ಮಾಡಿಬಿಟ್ಟು ಬನ್ನಿ, ಅಲ್ಲಿಗೆ ಪ್ರಧಾನಿಗಳನ್ನ ಭೇಟಿ ಮಾಡಿ. ಅದನ್ನು ಬಿಟ್ಟು ಎಲ್ಲ ಒಂದು ಕಡೆ ಎಲ್ಲದಕ್ಕೂ ಕೂಡ ಬರೀ ಆರ್ಕೆ ಉತ್ತರ ಕೊಡೋದು, ಮತ್ತು ಇದು ಒಂದು ಒಳ್ಳೆ ಉದ್ದಟತನದ ಪರಮಾವಧಿ ಇದು.